ನಮಸ್ಕಾರ ಎಲ್ಲರಿಗೂ. ನಾನಿವತ್ ಮಾತಾಡೋ ವಿಷಯ ಏನಂದ್ರೆ ಸೌಜನ್ಯ ಅವ್ರ ಕೇಸ್ ಬಗ್ಗೆ. ಈ ವಿಡಿಯೋ ನಾವ್ ಎಲ್ಲಾ ಕಡೆ ನೋಡ್ಲತ್ತೀವಿ. 11 ವರ್ಷ ಆದ್ಮೇಲೆ ಈ ವಿಡಿಯೋ ಬಗ್ಗೆ ನಮಗ್ ಮಾಹಿತಿ ಇವಾಗ ಸಿಗ್ಲತ್ತದ. ಈ ವಿಡಿಯೋ ಯಾವ್ದೇ ಲೈಕ್ಸ್ ಕಮೆಂಟ್ಸ್ ಗೋಸ್ಕರ ಮಾಡ್ತಿಲ್ಲ. ಯಾರು ಕೂಡ ಈ ವಿಡಿಯೋನು ಮಾಡ್ತಾನೆ ಇಲ್ಲ ಸೌಜನ್ಯ ಅವ್ರ ಕೇಸ್ ಬಗ್ಗೆ. ದಯವಿಟ್ಟು ಇವ್ರ ಕೇಸ್ ಬಗ್ಗೆ ವಿಡಿಯೋಗಳನ್ನ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕಂತಂದ್ರೆ ನ್ಯೂಸ್ ಚಾನೆಲ್ ಅವರು ಈ ವಿಡಿಯೋಗಳನ್ನ ಮಾಡ್ತಾನೆ ಇಲ್ಲ. ಅದ್ರ ಬಗ್ಗೆ ಏನು ಮಾಹಿತಿ ನಮಗ್ ಕೊಡ್ತಾನೆ ಇಲ್ಲ. ಸೌಜನ್ಯ ಅವ್ರು ಏನಾಗಿದ್ದಾರೆ ಏನಿಲ್ಲ ಅಂತ ನಮ್ಗ್ ನ್ಯೂಸ್ ಚಾನೆಲ್ ಅವ್ರು ಹೊರಗೆ ಏನು ಇಡ್ತಾನೆ ಇಲ್ಲ. ಇವ್ರಿಗಾಗಿರೋ ಅನ್ಯಾಯಕ್ಕೆ ನಾವು ಹೋರಾಡೋಣ. ಧರ್ಮಸ್ಥಳದಲ್ಲಿ ನಡೆದ ಈ ಅಪಘಾತ ಅನ್ಯಾಯಕ್ಕೆ ನಾವು ಧ್ವನಿ ಎತ್ತಿ ನಿಲ್ಲೋಣ ಅಂತ ಹೇಳ್ತೀನಿ. ನಮ್ಗೆಲ್ಲರಿಗೂ ಗೊತ್ತದ ಸಮೀರ್ ಅವರು ಇವ್ರ ಕೇಸ್ ಬಗ್ಗೆ ತುಂಬಾ ವಿಡಿಯೋ ಮಾಡ್ಲತ್ತಾರ. ಅವ್ರ ಯೂಟ್ಯೂಬ್ ವಿಡಿಯೋ ನೋಡ್ರೆ ನಮಗ್ ಗೊತ್ತಾಗದ್ ನಾರ್ಮಲಿ ಏನಪ್ಪಾ ಅಂದ್ರೆ ಅವ್ರು ಹೇಳಿದ ಪ್ರಕಾರ 21 ಸೆಪ್ಟೆಂಬರ್ 2012ರಂದು ನಾರಾಯಣ ಮತ್ತು ಅವ್ರ ತಂಗಿ ಕೊಲೆ ಆಗ್ತಾರೆ. ಸೌಜನ್ಯ ಮತ್ತು ನಾರಾಯಣ ಅವ್ರ ಕೇಸ್ ನಲ್ಲಿ ಸಂತೋಷ್ ರಾವ್ ಅವರೇ ಅಪರಾಧಿ ಆಗಿರ್ತಾರೆ. ಇಲ್ಲಿ ನಾವು ಯೋಚನೆ ಮಾಡ್ಬೇಕಾಗಿರೋದು ಏನಂತಂದ್ರೆ 11 ವರ್ಷ ಆದ್ಮೇಲೆ ಇವ್ರು ಏನ್ ಸಂತೋಷ್ ರಾವ್ ಇರ್ತಾರಲ್ಲ ಅವರು ನಿರಪರಾಧಿ ಅಂತ ಸಾವಿನ ಕೇಸ್ ನಲ್ಲಿ ಅವ್ರು ನಿರಪರಾಧಿ ಅಂತ ಪ್ರೂವ್ ಆದ್ಮೇಲೆ ಮತ್ ನಾರಾಯಣ ಅವ್ರ ತಂಗಿ ಕೇಸ್ ನಾಗ ನಿರಪರಾಧಿ ಅಂತ ಪ್ರೂವ್ ಆಗ್ಬೇಕಿತ್ತು. ಹಾಗಂತಂದ್ರೆ ಮತ್ತ ನಾರಾಯಣ ಅವ್ರ ತಂಗಿಯಾಗ ಕೊಲೆ ಮಾಡಿದ್ ಯಾರು? 1977ರಲ್ಲಿ ವೇದವಲ್ಲಿ ಅವ್ರನ್ನು ಜೀವಂತ ಸುಟ್ಟು ಹಾಕ್ತಾರೆ. ಅದ್ರಲ್ಲಿ ಅಪರಾಧಿ ಯಾರಂತಾನೆ ಗೊತ್ತಾಗ್ಲಿಲ್ಲ. ಹಂಗೆ 1986ನಾಗ ಪದ್ಮಲತಾ ಅವ್ರನ್ನು ಹಿಂಸೆ ಕೊಟ್ಟು ಸಾಯಿಸ್ತಾರ. ಅದ್ರೊಳಗ್ನು ಅಪರಾಧಿ ಯಾರು ಅಂತ ಗೊತ್ತೇ ಆಗ್ಲಿಲ್ಲ. 2000 ಇಸ್ವಿಯಲ್ಲಿ ಬ್ಯಾಂಕ್ ಮ್ಯಾನೇಜರ್ ಅವರ ಹೆಂಡತಿಗೂ ಕೊಲೆ ಮಾಡ್ತಾರ. ಬಟ್ ಅದ್ರಲ್ಲೂ ಕೂಡ ಯಾರು ಅಪರಾಧಿ ಅಂತ ಗೊತ್ತೇ 9 ಅಕ್ಟೋಬರ್ 2012ನಲ್ಲಿ ನಡೆದ ಸೌಜನ್ಯ ಅವ್ರ ಕೇಸ್ ಬಗ್ಗೆ ಇಲ್ಲಿವರೆಗೂ ಅಪರಾಧಿ ಯಾರು ಅಂತ ನಮಗ್ ಗೊತ್ತೇ ಆಗಿಲ್ಲ. ಬಟ್ ಇದೆಲ್ಲ ಹೆಂಗ್ ಗೊತ್ತಾಯ್ತು ಅಂತಂದ್ರೆ ಇದೆಲ್ಲ ಸಮೀರ್ ಅವ್ರ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇರುವಂತ ಪಾಯಿಂಟ್ಸ್ ಗಳೇ ಅಂತ ನಮ್ಗೆಲ್ಲರಿಗೂ ಗೊತ್ತು. ಬಟ್ ನಮ್ಗೆಲ್ಲರಿಗೂ ಒಂದೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಊರಿಗೆ ಹಿರಿಯರ್ ಅನ್ಸ್ಕೊಂಡವ್ರೆ ಅವ್ರ ಊರಲ್ಲಿ ನಡೀತಾ ಇರೋ ಕೊಲೆಗಳು ಅವರ ಅಪರಾಧಿಗಳು ಯಾರು ಅಂತ ಇಲ್ಲಿವರೆಗೂ ಅವ್ರು ಕಂಡುಹಿಡಿಯಕ್ ಆಗಿಲ್ವಾ? ಸೌಜನ್ಯ ಅವ್ರ ಕೇಸ್ ಬಗ್ಗೆ ತುಂಬಾ ಜನ ಯೂಟ್ಯೂಬ್ ಅಲ್ಲಿ ಹೇಳಿದ್ದಾರೆ. ಅವ್ರು ಹೇಳಿರೋ ಸೌಜನ್ಯ ಅವ್ರ ಕೇಸ್ ಬಗ್ಗೆ ಮಾತಾಡಿರೋ ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳನ್ನ ಆ ಊರಿಗೆ ಹಿರಿಯರ್ ಅನ್ಸ್ಕೊಂಡಿರೋ ಆ ವ್ಯಕ್ತಿ ತನ್ನ ಅಧಿಕಾರದಿಂದ ಬ್ಲಾಕ್ ಮಾಡ್ಸ್ಯಾರ. ಹಂಗಂದ್ಮೇಲ ಅದೇ ಅಧಿಕಾರದಿಂದ ಅವ್ರಿಗೆ ಯಾರ್ ಕೊಲೆ ಮಾಡ್ಯಾರ ಅಂತ ಅಪರಾಧಿ ಅನ್ನೋ ತುಂಬಾ ಇನ್ಫ್ಲೂಯೆನ್ಸ್ ಇರೋ ಆ ವ್ಯಕ್ತಿಗೆ ಇದೆಲ್ಲ ಯಾಕೆ ಮಾಡೋಕ್ ಆಗ್ತಿಲ್ಲ ಅನ್ನೋದೇ ನಮ್ಗೆ ಈಗ ಒಂದ್ ದೊಡ್ಡ ಪ್ರಶ್ನೆ ಆಗಿದೆ. ಆ ವ್ಯಕ್ತಿ ಸ್ಥಾಪಿಸಿರೋ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡೋ ಜನ ಅವರಿಗೆ ಸಪೋರ್ಟ್ ಮಾಡ್ಲತ್ತಾರ. ನೀವು ಕೂಡ ದುಡ್ಡಿನ ಆಸೆಗಾಗಿ ಅನ್ಯಾಯಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾಳೆ ದಿನ ಅದೇ ನಮ್ ಮನಿ ಹೆಣ್ಮಕ್ಳಿಗಾಗಿ ನಿಮ್ ಮನಿ ಹೆಣ್ಮಕ್ಳಿಗಾಗ್ಲಿ ಇದೇ ತರ ಆದ್ರೆ ನೀವು ಸುಮ್ನೆ ಇರ್ತೀರಾ? ಊರಿನ ದೊಡ್ಡವರು ಅನ್ಸ್ಕೊಂಡಿರೋ ಆ ವ್ಯಕ್ತಿಗೆ ನನ್ನ ಪ್ರಶ್ನೆ ಏನು ಅಂದ್ರೆ ತನ್ನ ಕುಟುಂಬದವರು ತಪ್ಪು ಮಾಡಿಲ್ಲ ಅಂತ ಅನ್ಕೊಂಡ್ರೆ ಹಲವಾರು ಜನ ಸೌಜನ್ಯನ ಸಾವಿಗೆ ನ್ಯಾಯ ಸಿಗ್ಲಿ ಅಂತ ಬೇಡ್ಕೊಳ್ತಿದ್ದಾರೆ. ಧರ್ಮಸ್ಥಳದ ಎಲ್ಲಾ ಅಧಿಕಾರ ಇರೋ ಆ ವ್ಯಕ್ತಿ ಆ ಅಪರಾಧಿ ಯಾರು ಅಂತ ತಿಳ್ಕೊಂಡು ಅವಳ ಸಾವಿಗೆ ನ್ಯಾಯ ಕೊಡ್ಸಿ ಅಂತ ಬೇಡ್ಕೊಳ್ತಾ ಇದೀವಿ. ಎಲ್ಲರೂ ಏನಂತಿದಾರಪ್ಪ ಅಂತಂದ್ರೆ ಸಮೀರ್ ಅವರಿಗೆ ನೇಹಾ ಮತ್ತು ಫಯಾಜ್ ಬಗ್ಗೆ ಯಾಕೆ ವಿಡಿಯೋ ಮಾಡಿಲ್ಲ ಅಂತ. ಬಟ್ ನೇಹಾ ಅವ್ರ ಕೇಸ್ ಅಲ್ಲಿ ಅವ್ರ ಕೊಲೆ ಆಗಿರೋದು ಅವ್ರನ್ನ ಯಾರು ಕೊಲೆ ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತದ. ಬಟ್ ಧರ್ಮಸ್ಥಳದಲ್ಲಿ ಆಗಿರೋ ಕೊಲೆಗಳ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ. ಅಪರಾಧಿ ಯಾರು ಅಂತ ಗೊತ್ತಿದ್ರು ಯಾರು ಏನು ಮಾಡಕ್ ಆಗ್ತಿಲ್ಲ. ಬಟ್ ಯಾರ್ ಬಿಟ್ರು ಕರ್ಮ ಅಂತೂ ಬಿಡೋಕ್ ಸಾಧ್ಯನೇ ಇಲ್ಲ. ಕೊನೆಯದಾಗಿ ಏನಪ್ಪಾ ಅಂತಂದ್ರೆ ಶ್ರೀ ಮಂಜುನಾಥೇಶ್ವರ ಸ್ವಾಮಿ ಅವರು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡ್ಲಿ ಅಂತ ಬೇಡ್ಕೊಳ್ಳೋಣ. ಥ್ಯಾಂಕ್ ಯು. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಮ್ಮನ್ನ ಇನ್ನೂ ಬೆಳೆಸ್ತಾ ಇರಿ ಅಂತ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು.